ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಂತಂದ್ರೆ ಬ್ಲಾಗರ್ ಅನ್ನ ನೀವು ಮೊಬೈಲ್ ಅಲ್ಲೇ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವುದೇ ತರಹದ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರೋದು ಯಾವುದೇ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಅಲ್ಲೇ ನೀವು ಕಂಪ್ಲೀಟ್ ಆಗಿ ಫ್ರೀ ಆಗಿ ನೀವು ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಯಾವ ತರ ಸ್ಟಾರ್ಟ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಹೌದು, ನಿಮಗೆ ಲ್ಯಾಪ್ಟಾಪೇ ಬೇಕು, ಕಂಪ್ಯೂಟರೇ ಬೇಕು ಬ್ಲಾಗಿಂಗ್ ಮಾಡೋದಕ್ಕೆ ಅಂತಂದ್ರೆ ಯಾವುದೇ ತರಹದ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಓಕೆ, ಒಳ್ಳೇದು. ಆದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲೇ ಈಸಿಯಾಗಿ ಫ್ರೀಯಾಗಿ ನೀವು ಬ್ಲಾಗಿಂಗ್ ಅನ್ನ ಮಾಡ್ಕೋಬಹುದು, ಅದು ಬ್ಲಾಗರ್ ಅನ್ನ ಯೂಸ್ ಮಾಡ್ಕೊಂಡು. ಸೊ ಯಾವ ತರ ಏನು ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ನನ್ನ ಮೊಬೈಲ್ ಸ್ಕ್ರೀನ್ ಅನ್ನ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ತರ ಏನು ಅನ್ನೋದನ್ನ. ಸ್ನೇಹಿತರೆ, ನೀವು ಮೊದಲಿಗೆ ಏನ್ ಮಾಡಿ ಅಂತಂದ್ರೆ ಪ್ಲೇಸ್ಟೋರ್ಗೆ ಹೋಗಿ. ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಬ್ಲಾಗರ್ ಅಂತ. ಸೊ ಬ್ಲಾಗರ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬ್ಲಾಗರ್ ಅಂತ ಸರ್ಚ್ ಮಾಡಿ. ಸೊ ಅಪ್ಲಿಕೇಶನ್ ಬರುತ್ತೆ ನೋಡೋದು ಬ್ಲಾಗರ್. ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಬ್ಲಾಗರ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದು ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದ್ರೆ ಇದರಲ್ಲಿ ನೀವು ಪೋಸ್ಟ್ ಗಳನ್ನ ಈಸಿಯಾಗಿ ಅಪ್ಲೋಡ್ ಮಾಡಬಹುದು. ಸೊ ಯಾವ ತರ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಬ್ಲಾಗರ್. ಸೊ ಬ್ಲಾಗರ್ ಓಪನ್ ಆದ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಇನ್ನು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ಕ್ರಿಯೇಟ್ ಇತ್ತಂತಂದ್ರೆ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆಗ್ಬಿಟ್ಟು ಏನ್ ಮಾಡ್ಬೋದು, ಈಸಿಯಾಗಿ ನೀವು ನಿಮ್ಮ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಲಾಗಿನ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಎಷ್ಟು ಬ್ಲಾಗ್ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅದಲ್ಲಿ ನಿಮಗೆ ತೋರಿಸುತ್ತೆ. ಸೊ ಬ್ಲಾಗರ್ ಓಪನ್ ಆಗ್ತಾ ಇದೆ, ಓಪನ್ ಆಗಲಿ. ಸೊ ಇಲ್ಲಿ ನೋಡ್ಬೋದು, ಓಪನ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರಾ ಅನ್ಕೊಳ್ಳಿ. ಸೊ ಸೈನ್ ಇನ್ ಮೇಲೆ ಸೈನ್ ಇನ್ ವಿತ್ ಗೂಗಲ್ ಅಂತ ಕೇಳುತ್ತೆ. ಸೊ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮಗೆ ಜಿಮೇಲ್ ಅಕೌಂಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ಮೊದಲಿಗೆ ಜಿಮೇಲ್ ಅಕೌಂಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಒಂದು ಜಿಮೇಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಏನ್ ಮಾಡ್ತೀನಿ, ನನ್ನ ಒಂದು ಆಲ್ರೆಡಿ ಇರುವಂತದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಎಷ್ಟಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಓಪನ್ ಆಗುತ್ತೆ. ಸೊ ಎಷ್ಟು ಪೋಸ್ಟ್ ಇದೆ, ಏನು ಪೋಸ್ಟ್ ಗಳು ಇಲ್ಲಿ ಈಸಿಯಾಗಿ ಓಪನ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ನಾನು ಹಳೆಯದ್ರಲ್ಲಿ ತೋರಿಸಿದ್ದೀನಿ, ನೋಡ್ಬೋದು ಬೇಕಂತಂದ್ರೆ. ಸೊ ಇದರಲ್ಲಿ ನಾನು ಜಸ್ಟ್ ನಿಮಗೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು ಯಾವ ತರ ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ನೀವೇನಾದ್ರು ಕನ್ನಡದಲ್ಲಿ ಮಾಡ್ತಿದ್ರಿ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಗುತ್ತೆ. ಸೊ ಬೇಗ ಮಾಡಕ್ ಆಗಲ್ಲ. ಸೊ ಮೊಬೈಲ್ ಅಲ್ಲಿ ಇತ್ತಂತಂದ್ರೆ ಈಸಿಯಾಗಿ ಕನ್ನಡ ಕೀಬೋರ್ಡ್ ಅನ್ನ ಹಾಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಪಟಾಪಟ್ ಅಂತ ಅಪ್ಲೋಡ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ, ಹೊಸದಾಗಿ ಪೋಸ್ಟ್ ಹಾಕ್ಬೇಕಂತಂದ್ರೆ ಇಲ್ಲಿ ನೋಡಬಹುದು ಪೆನ್ ಐಕಾನ್ ಇದೆ. ಸೊ ಪೆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಟೈಟಲ್ ಕೇಳುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಟೈಟಲ್ ಹಾಕ್ಬೇಕು. ಟೈಟಲ್ ನಾನು ಏನೋ ಒಂದು ಹಾಕ್ತೀನಿ. ಟೈಟಲ್ ಹಾಕಿ ಆದ್ಮೇಲೆ ಇಲ್ಲಿ ಸ್ಟಾರ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಸರ್ಚ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಟೈಪಿಂಗ್ ಮಾಡ್ತಾ ಹೋಗ್ಬೇಕು. ಸೊ ಇಮೇಜ್ ಹಾಕ್ಬೇಕಂತಂದ್ರೆ ಇಲ್ಲಿ ಇಮೇಜ್ ಸಿಂಬಲ್ ಇದೆ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ಡ್ರಾಫ್ಟ್ ಅಲ್ಲಿ ನಾನು ನಿಮಗೆ ತೋರ್ಸೋದಕ್ಕೆ ಅಂತಾನೆ ರೆಡಿ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಸೊ ಡ್ರಾಫ್ಟ್ಸ್ಗೆ ಹೋಗೋಣ. ಡ್ರಾಫ್ಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ರೇಷನ್ ಕಾರ್ಡ್ ರದ್ದು ಅಂತ ಒಂದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಈ ತರ ಇದೆ. ಸೊ ಇಲ್ಲಿ ಇದನ್ನ ಪಬ್ಲಿಷ್ ನಾನು ಮಾಡಿಲ್ಲ ಆಲ್ರೆಡಿ, ಇನ್ನು ಅದೇನಿದೆ ಡ್ರಾಫ್ಟ್ ಅಲ್ಲಿ ಇದೆ. ಸೊ ನಾನು ಎಡಿಟ್ ಮಾಡ್ತೀನಿ ಇಲ್ಲಿ. ಸೊ ಎಡಿಟ್ ಮಾಡಿ ಇಲ್ಲಿ ನೋಡ್ಬೋದು, ನೀವು ಈ ತರ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ಬೋದು. ಸೊ ನಿಮಗೆ ಇಮೇಜ್ ಬೇಕಂತಂದ್ರೆ ಇಲ್ಲಿ ಇಮೇಜ್ ಸಿಂಬಲ್ ಇದೆ, ಇಮೇಜ್ ನ ನೀವು ಹಾಕ್ಬೋದು. ಡೈರೆಕ್ಟ್ ಆಗಿ ಇಮೇಜ್ ಅನ್ನ ಹಾಕ್ಬಿಟ್ಟು ನೀವೇನ್ ಮಾಡ್ಬೋದು, ಈಸಿಯಾಗಿ ಪಬ್ಲಿಷ್ ಮಾಡ್ಬೋದು. ಸೊ ನಿಮಗೆ ಕಂಪ್ಯೂಟರೇ ಬೇಕು, ಲ್ಯಾಪ್ಟಾಪೇ ಬೇಕು ಅಂತಂದ್ರೆ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಮೊಬೈಲ್ ಅಲ್ಲೇ ಈಸಿಯಾಗಿ ಮಾಡ್ಬೋದು. ಸೊ ಇದರಲ್ಲಿ ನೀವು ವಾಯ್ಸ್ ಟು ಟೆಕ್ಸ್ಟ್ ಕೂಡ ಮಾಡ್ಬೋದು. ವಾಯ್ಸ್ ಟು ಟೆಕ್ಸ್ಟ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಇದರಲ್ಲಿ ಏನ್ ಮಾಡ್ಬೋದು, ಈಸಿಯಾಗಿ ನೀವು ಮಾತಾಡ್ಕೊಂಡೆ ಏನ್ ಮಾಡ್ಬೋದು, ಈ ಒಂದು ಟೆಕ್ಸ್ಟ್ ಗಳನ್ನ ನೀವು ಹಾಕ್ತಾ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಈಸಿಯಾಗಿ ಮೊಬೈಲ್ ಅಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಟೈಪ್ ಮಾಡ್ಕೊಂತ ಹೋಗ್ಬೋದು. ಸೊ ಯಾವ ತರ ಟೈಪ್ ಮಾಡೋದು ಅಂತಂದ್ರೆ ಇಲ್ಲಿ ನೋಡ್ಬೋದು. ಸೊ ನಾನು ಇಲ್ಲಿ ಎಂಟರ್ ಕೊಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಆಕ್ಚುಲಿ ಕನ್ನಡ ಕೀಬೋರ್ಡ್ ಇಲ್ಲ, ನನ್ನ ಇನ್ನೊಂದು ಫೋನ್ ಅಲ್ಲಿ ಕನ್ನಡ ಕೀಬೋರ್ಡ್ ಇದೆ. ಸೊ ಅದಕ್ಕೋಸ್ಕರ ಅದು ಕನ್ನಡದಲ್ಲಿ ತೋರಿಸಲ್ಲ, ಇವಾಗ ಇಂಗ್ಲಿಷ್ ಅಲ್ಲಿ ಮಾತ್ರ ತೋರಿಸುತ್ತೆ. ಸೊ ನೀವು ಕನ್ನಡ ಕೀಬೋರ್ಡ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಈಸಿಯಾಗಿ ನೀವೆಲ್ಲ ಇಲ್ಲಿ ಹಾಕ್ತಾ ಹೋಗ್ಬೋದು. ಸೊ ರೈಟ್ ಮಾರ್ಕ್ ಮಾಡಿ ಇಲ್ಲಿ ಪಬ್ಲಿಷ್ ನಾವು ಅಂತ ಇದೆ, ರೈಟ್ ಮಾಡಿಬಿಟ್ಟು ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಏನಾಗುತ್ತೆ, ಪಬ್ಲಿಷ್ ಆಗಿ ಲೈವ್ಗೆ ಹೋಗ್ಬಿಡುತ್ತೆ. ಸೊ ಈ ರೀತಿ ನೀವೇನ್ ಮಾಡ್ಬೋದು ಅಂತಂದ್ರೆ ಮೊಬೈಲ್ ಅಲ್ಲಿ ಈಸಿಯಾಗಿ ನಿಮ್ಮ ಕೆಲಸನ ನೀವು ಮಾಡ್ಬೋದು. ಯಾವುದೇ ತರಹದ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ. ಸೊ ಟ್ರೆಂಡಿಂಗ್ ಟಾಪಿಕ್ ಗಳ ಮೇಲೆ ಕೆಲಸ ಮಾಡ್ತೀರಿ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ರ್ಯಾಂಕ್ ಕೂಡ ಮಾಡಬಹುದು.
ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.